ಪ್ರಿಯ ವೀಕ್ಷಕರಿಗೆ ನಮಸ್ಕಾರ. ಆತ್ಮ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ಜೊತೆಗಿದ್ದಾರೆ ಬ್ರಹ್ಮಕುಮಾರಿ ಪ್ರತಿಭಾ ಅಕ್ಕೋರ್. ನಿಮಗೂ ಕೂಡ ನಮಸ್ಕಾರ. ಓಂ ಶಾಂತಿ. ಪ್ರತಿಭಾ ಅಕ್ಕೋರೆ, ಹಿಂದಿನ ಸಂಚಿಕೆಯಲ್ಲಿ ನಾವು ಬದಲಾವಣೆಯ ವಿಷಯವಾಗಿ ಸಾಕಷ್ಟು ಚರ್ಚೆ ಮಾಡಿದ್ವಿ. ಬದಲಾವಣೆ ನಮ್ಮಲ್ಲಿ ಬಂದೇ ಬರುತ್ತೆ, ಅದನ್ನು ನಾವು ಸ್ವೀಕರಿಸಲೇಬೇಕು, ಅದೆಲ್ಲ ನಮ್ಮ ಕರ್ಮ ಅನುಸಾರವಾಗಿ ಬರುತ್ತೆ ಅಂತ ಹೇಳ್ಕೊಡ್ರಿ. ಅದ್ರ ಜೊತೆಗೆ ಮನುಷ್ಯ ಬದಲಾವಣೆಯನ್ನು ಸ್ವೀಕರಿಸ್ತಾನೆ. ಆ ಒಂದು ಸ್ವೀಕರಣೆ ಆದಮೇಲೆ ಒಳಗಡೆ ಸಾಕಷ್ಟು ನೋವುಗಳನ್ನ ತುಂಬಿಕೊಂಡಿರ್ತಾನೆ. ಯಾವುದೊಂದು ವ್ಯಕ್ತಿ ಜೊತೆ ಏನೋ ಒಂದು ಬದಲಾವಣೆ ಆದಾಗ, ಏನೋ ಒಂದು ಉದಾಹರಣೆ ಕೊಡಬೇಕು ಅಂದರೆ ಆಸ್ತಿ ತೊಗೊಂಡಿರ್ತಾನೆ, ಅದೊಂದು ಈರ್ಷೆ ಇರುತ್ತೆ, ಅದರಿಂದ ಆ ನೋವುಗಳಿಂದ ಆಚೆ ಬರಬೇಕು. ಈ ಬದಲಾವಣೆ ಜೊತೆಗೆ ಈ ರಿಸೆಂಟ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ಇದರಿಂದ ಅವನು ಆಚೆ ಹೇಗೆ ಬರಬೇಕು, ಅಸಮಾಧಾನ ಇರ್ಬೋದು, ಅದೊಂದು ನೋವು ಇರ್ಬೋದು, ಅದರಿಂದ ಆಚೆ ಹೇಗೆ ಬರಬೇಕು. ಈಗ ನಮ್ಮ ಪ್ರಪಂಚದಲ್ಲಿ ಆತ್ಮಗಳ ಒಂದು ಅಂದ್ರೆ ಮನುಷ್ಯನಲ್ಲಿ ವ್ಯತ್ಯಾಸ ಬರುವುದೇ ಈ ಕಾರಣದಿಂದ. ಪರಿವರ್ತನೆ ಎಲ್ಲರೂ ಅನುಭವಿಸ್ತಾ ಇದ್ದಾರೆ, ಪ್ರಾಣಿ ಪಕ್ಷಿಗಳು ಮನುಷ್ಯರು ಎಲ್ಲರೂ ನಾವು ಪರಿವರ್ತನೆಗೆ ಅಧೀನರಾಗ್ಬಿಟ್ಟಿವಿ. ಅದು ನಮ್ಮ ಕೈಯಲ್ಲಿಲ್ಲ ಎಷ್ಟೋ ಸಾರಿ. ಅದಕ್ಕೆ ನಾವು ಮಾಡಿರ್ತಕ್ಕಂಥ ಕರ್ಮಗಳು ನಮ್ಮ ಕೈಯಲ್ಲಿವೆ. ಆದರೆ ಪ್ರಾಕೃತಿಕವಾಗಿ ಒಂದು ವಿಶಾಲ ದೃಷ್ಟಿಯಿಂದ ನಾವು ಪ್ರಪಂಚವನ್ನು ನೋಡಿದಾಗ ಎಷ್ಟೋ ಪರಿವರ್ತನೆಗಳು, ಈಗ ಆಕಸ್ಮಿಕವಾಗಿ ಮಳೆ ಬರಲೇ ಇಲ್ಲ, ಅಥವಾ ತುಂಬ ಮಳೆ ಬಂತು, ಅಥವಾ ಏನೋ ಒಂದು ಪರಿವರ್ತನೆಗಳು ಬಂದು, ಅವೆಲ್ಲ ನಮ್ಮ ಕೈಯಲ್ಲಿಲ್ಲ. ಆದರೂ ಸಹಿತ ನಾವು ಅವುಗಳನ್ನೆಲ್ಲರೂ ನಾವು ಸ್ವೀಕರಿಸ್ತೀವಿ. ಆದರೆ ಎಲ್ಲರೂ ಸ್ವೀಕರಿಸೋದ್ರಲ್ಲಿ ಭಾಳಷ್ಟು ವ್ಯತ್ಯಾಸ ಇದೆ. ಪ್ರತಿಯೊಬ್ಬ ಮನುಷ್ಯನು ತನ್ನ ಒಂದು ನೈತಿಕ ಮಟ್ಟ, ನೈತಿಕ ಬಲ ಅಂತ ಹೇಳ್ಬೋದು, ನೈತಿಕ ಮನೋಬಲ ಏನು ಬೆಳೆಸ್ಕೊಂಡಿರ್ತಾನೆ, ಮಾರಲ್ ಮಸಲ್ ಏನು ಬೆಳೆಸ್ಕೊಂಡಿರ್ತಾನೆ, ಆ ರೀತಿಯಲ್ಲೇ ಅವನದನ್ನ ಆ ಬದಲಾವಣೆಯನ್ನು ಸ್ವೀಕಾರ ಮಾಡ್ತಾನೆ. ಅಂದರೆ ಸಾತ್ವಿಕ, ರಾಜಸಿಕ, ತಾಮಸಿಕ ವ್ಯಕ್ತಿತ್ವಗಳಿವೆ. ಯಾವಾಗ ಮನುಷ್ಯನ ಜೀವನದಲ್ಲಿ ಎಲ್ಲವೂ ಸರಿಯಾಗಿ ಹೋಗ್ತಿರ್ತದೆ, ಎಲ್ಲನೂ ಕರೆಕ್ಟಾಗಿ, ನಮ್ಮ ಫುಡ್ ಶೆಲ್ಟರ್ ಕ್ಲೋದಿಂಗ್ ಆಗಲಿ, ಊಟ ವಸತಿ ಮತ್ತು ಆಹಾರ ಇದಾಗಲಿ, ಅಥವಾ ನಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ ಯಾವುದೇ ಥರದ ನಮ್ಗೆ ಅಡೆತಡೆನೇ ಬರಲಿಲ್ಲ ಅಂತ ಇಟ್ಕೊಳ್ಳೋಣ. ಯಾವುದೂ ಸಮಸ್ಯೆನೇ ಇಲ್ಲಪ್ಪ, ಅಡೆತಡೆ ಇಲ್ಲದೆ ನೇರವಾಗಿ ನಮ್ಮ ಲೈಫ್ ಹೊಂಟ್ಬಿಟ್ಟಿದೆ. ಆವಾಗ ವ್ಯಕ್ತಿಯ ವ್ಯಕ್ತಿತ್ವದ ಪರೀಕ್ಷೆನೂ ಆಗೋದಿಲ್ಲ. ಆದರೆ ಯಾವಾಗ ಇಂಥ ಸಿಚುವೇಶನ್ಸ್ ಬಂದ್ಬಿಡ್ತದೋ, ಅಚಾನಕ್ಕಾಗಿ ನಮ್ಮ ಎದುರುಗಡೆ ಚೇಂಜ್ ಬಂತು, ಆ ಚೇಂಜನ್ನು ಸ್ವೀಕಾರ ಮಾಡುವ ಒಂದು ಕ್ರಿಯೆಯಲ್ಲಿ ಮನುಷ್ಯ ಎಷ್ಟು ರಾಜಸಿಕ ಇದ್ದಾನೆ, ಎಷ್ಟು ತಾಮಸಿಕ ಇದ್ದಾನ, ಮತ್ತು ಎಷ್ಟು ಸಾತ್ವಿಕ ಇದ್ದಾನಂತ ನಮಗೆ ಗೊತ್ತಾಗೋದು. ಅದಕ್ಕೆ ಏನಾಗ್ಬಿಡ್ತದಂದ್ರೆ, ಯಾವ ವ್ಯಕ್ತಿ ಮೊರಲಿ ಅಂದರೆ ನೈತಿಕವಾಗಿ, ಆಧ್ಯಾತ್ಮಿಕವಾಗಿ ಒಂದು ಧರ್ಮ, ನ್ಯಾಯ, ನೀತಿ, ಪ್ರೇಮ, ಆನಂದ ಇವುಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇವುಗಳನ್ನೇ ಮೂಲ ಅಂತ ಇಟ್ಕೊಂಡು ಜೀವನ ಮಾಡ್ತಾ ಬಂದಿದ್ದಾನ, ಅಥವಾ ಆ ಥರದ ಟ್ರೈನಿಂಗ್ ಅವನಿಗೆ ತನ್ನ ತಂದೆ ತಾಯಿಂದಾಗಲಿ ಎನ್ವೈರ್ಮೆಂಟಿಂದಾಗಲಿ ಆಗಿದೆ, ಅವನು ಇಂಥ ಅಚಾನಕ್ಕಾಗಿ ಬಂದಿರತಕ್ಕಂಥ ಚೇಂಜಸಲ್ಲೂ ಕೂಡ ಅವನು ಯಾವಾಗಲೂ ರಿಸೆಂಟ್ಮೆಂಟನ್ನು ಉಳಿಸ್ಕೊಳ್ಳೋದಿಲ್ಲ, ಅಂದರೆ ಅಸಮಾಧಾನವನ್ನು ಮಾಡ್ಕೊಳ್ಳೋದಿಲ್ಲ. ಅಂದರೆ ಸ್ವಲ್ಪ ಅವನಿಗೆ ಅಡ್ಜಸ್ಟ್ ಆಗುವವರೆಗೆ, ಅಥವಾ ಅವನಿಗೆ ಅದು ಉತ್ತರ ಸಿಗುವವರೆಗೆ ಒಂದು ಸ್ಟ್ರೆಸ್ ಆಗಿರ್ತದೆ, ಟೆನ್ಷನ್ ಆಗಿರ್ತದೆ. ಬಟ್ ಯಾರ ಪ್ರತಿ ಆದರೂ ಒಂದು ಈರ್ಷ್ಯೆ ಆಗಲಿ, ದ್ವೇಷ ಆಗಲಿ, ತಿರಸ್ಕಾರ ಆಗಲಿ, ಅಥವಾ ಸೇಡು ತೀರಿಸ್ಕೊಳ್ತಕ್ಕಂಥ ಮನೋಭಾವನೆ, ಈ ಥರದ ಅಸಮಾಧಾನಗಳು, ರಿಸೆಂಟ್ಮೆಂಟ್ ಅವನ ಹೃದಯದಲ್ಲಿ ಉಳ್ಕೊಳ್ಳೋದಿಲ್ಲ. ಯಾಕಂದರೆ ಅವನ ಬೇಸಿಕ್ ಲೈಫಿನ ಫೌಂಡೇಶನ್ ಚೆನ್ನಾಗಿದೆ, ವ್ಯಾಲ್ಯೂ ಬೇಸ್ಡ್ ಇದೆ, ಮೌಲ್ಯಾಧಾರಿತ ಅವನ ವ್ಯಕ್ತಿತ್ವ, ಅವರು ಒಂದು ಲೈಫಲ್ಲಿ ಬೇಸಿಕ್ನಿಂದ ತುಂಬ್ಕೊಂಡ್ಬಂದಿದ್ದಾನೆ ಆ ವ್ಯಕ್ತಿ. ಬಟ್ ಇವತ್ತಿನ ಸಿಚುವೇಶನಲ್ಲಿ ರಿಯಲಿ ಅದರ ಕೊರತೆ ಜಾಸ್ತಿ ಇದೆ. ಯಾರೂ ಇಲ್ಲ ಅಂತಿಲ್ಲ, ಆದರೆ ಬಹಳ ಕಡಿಮೆ ವ್ಯಕ್ತಿತ್ವಗಳು. ಇನ್ನೊಂದು ಥರದ ವ್ಯಕ್ತಿತ್ವ ಇರ್ತದೆ ರಾಜಸಿಕವಾಗಿ. ರಾಜಸಿಕ ವ್ಯಕ್ತಿತ್ವದಲ್ಲಿ ಏನಾಗ್ಬಿಡ್ತದೆ ಅಂತಂದರೆ, ಮನುಷ್ಯ ಚೇಂಜನ್ನು ಸ್ವೀಕಾರ ಮಾಡುವಾಗ ಸ್ವಲ್ಪ ತನ್ನ ಮೌಲ್ಯಗಳನ್ನು ಚೇಂಜ್ ಮಾಡ್ಕೊಂಡ್ಬಿಡ್ತಾನೆ. ಅಂದರೆ ನಾನು ತಗೊಳ್ಬೇಕಾಗಿದೆಯಪ್ಪ, ಲಂಚ ತಗೊಳ್ಬೇಕಾಗಿದೆ ಅಂತ ಅಂದ್ಕೂಡಲೇ ಯಾವತ್ತೂ ಇಲ್ಲ, ಆದರೆ ನನ್ನ ಲೈಫಲ್ಲಿ ಹಿಂಗೆ ಸಿಚುವೇಶನ್ ಬಂತು, ಹಿಂಗೆ ಸಮಸ್ಯೆ ಬಂತು, ಹಾಸ್ಪಿಟಲ್ಗೂ ಮತ್ತೇನೋ ಯಾರಿಗೂ ಖರ್ಚು ಮಾಡಬೇಕಾಗಿದೆ ಫ್ಯಾಮಿಲಿ ಮೆಂಬರ್ಸ್ಗೆ, ಅವಾಗಷ್ಟೇ ನಾನು ಮಾಡಿದ್ದೀನಿ. ಇಲ್ಲ ಅಂತಂದ್ರೆ ನಾನು ಅಂತ ಕೆಲಸ ಮಾಡಿಲ್ರಿ, ಅವಶ್ಯಕತೆ ಅನುಸಾರವಾಗಿ ನಾನು ಮಾಡಿದೆ ಅಂತ ಏನು ಉತ್ತರಗಳು ನಾವು ಕೊಡ್ತೀವಿ, ಎಕ್ಸ್ಕ್ಯೂಸಸ್ ನಾವು ಕೊಡ್ತೇವೆ, ಇದಕ್ಕೆ ರಾಜಸಿಕ ವ್ಯಕ್ತಿತ್ವ ಅಂತ ಹೇಳ್ತಾರೆ. ಅಂದ್ರೆ ಸಮಯ ಅನುಸಾರ ಚೇಂಜ್ ಆಗ್ಬೋದಪ್ಪ ಇವರು. ಅಂದ್ರೆ ತಮ್ದು ಎಲ್ಲಿ ಫಾಯ್ದಾ ಇದೆ, ತಮ್ಗೆಲ್ಲಿ ಲಾಭ ಅನ್ನಿಸ್ತದೋ ಅಲ್ಲಿ ಲೋಭ ಉತ್ಪತ್ತಿ ಆಗ್ಬಿಡ್ತದೆ, ವ್ಯಕ್ತಿಯ ಮನೋಭಾವನೆ ಚೇಂಜ್ ಆಗ್ಬಿಡ್ತದ. ಆದ್ರೆ ಮತ್ತೆ ಅದನ್ನ ಅರಿವು ಮಾಡ್ಕೊಂಡು ಮನುಷ್ಯ ಸರಿಯಾಗಿ ಬದುಕ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಮತ್ತೆ ಸಿಚುವೇಶನ್ ಬಂದಾಗ
ಮತ್ತು ಅವನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಬಂದ್ಬಿಡ್ತಾ. ಆಮೇಲೆ ಲಾಸ್ಟ್ ಟೈಪ್ ಆ್ಯಂಡ್ ಲೀಸ್ಟ್ ಟೈಪ್ ವ್ಯಕ್ತಿತ್ವ ಹೆಂಗಿರ್ತದೆ ಅಂತಂದ್ರೆ ಅವನ ಯಾವಾಗ್ಲೂ ತಪ್ಪನ್ನ ಮಾಡ್ತಾನೆ ಇರ್ತಾನೆ. ಆ ತಪ್ಪನ್ನ ಅರಿವು ಮಾಡ್ಸಕ್ ಹೋದವ್ರ ಮೇಲೇನೆ ಆ ತಪ್ಪಿನ ಹೊಣೆಯನ್ನ ಹೊರಿಸಿ ಮತ್ತೆ 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 ಆ ತಪ್ಪನ್ನ ಮಾಡ್ತಾ ಇರೋದು. ಆದ್ರೆ ಅವನಿಗೆ ಅರಿವು ಅಂತಕ್ಕಂಥದ್ದು ಇರುವುದಿಲ್ಲ. ಯಾಕೆಂದ್ರೆ ಅವನ ಮೂಲಭೂತ ಲೈಫ್ ದಲ್ಲಿ ಫಂಡಮೆಂಟಲ್ ಏನ ನಮ್ಮ ಬೇಸಿಕ್ ಥಿಂಗ್ಸ್ ಇರ್ಬೇಕು, ಆ ವ್ಯಾಲ್ಯೂಸ್ ಇರಬೇಕು. ಆ ವ್ಯಾಲ್ಯೂಸ್ ಆಗಲಿ ಮೌಲ್ಯ ಆಗಲಿ ಅವುಗಳನ್ನ ಆಧಾರ ಇಟ್ಕೊಂಡು ಆ ವ್ಯಕ್ತಿ ಜೀವನ ಮಾಡಿರೋದಿಲ್ಲ. ಅಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಂದ್ರೆ ಉದಾಹರಣೆಗೆ ಒಂದಿಬ್ಬರು ಮಧ್ಯದಲ್ಲಿ ನಾವು ಸಣ್ಣವರಿದ್ದಾಗೆ ತಿಳ್ಕೊಳ್ಳೋಣ. ನಾವು ಓಣಿಯಲ್ಲಿದ್ದಂಥ ಅಲ್ಲೇ ಏರಿಯಾದಲ್ಲಿ ಲೊಕ್ಯಾಲಿಟಿಯಲ್ಲಿ ಒಂದಿಬ್ಬರು ಹುಡುಗರು ನಾವು ಜಗಳ ಮಾಡ್ತಾ ಇದ್ದೀವಿ. ಅವಾಗ ನಮ್ಮ ತಂದೆ ತಾಯಿ ಬಂದು ನಮಗೆ ನೀವು ಜಗಳ ಮಾಡಬೇಡ್ರಿ, ಮತ್ತು ಎಷ್ಟಾದರೂ ನಾವು ಒಂದೇ ಓಣಿಯೊಳಗಿರ್ಬೇಕಲ್ಲ, ಕೂಡಿರ್ಬೇಕಲ್ಲ, ಪ್ರೀತಿಯಿಂದ ಇರ್ಬೇಕಂತ ಈ ರೀತಿ ಕಲಿತಾ ನಾವು ಬಂದಿದ್ವಿ ತಂದೆ ತಾಯಿಯಿಂದ ಅಂತಂದ್ರೆ ನಮ್ಮಲ್ಲಿ ಸಾತ್ವಿಕ ವ್ಯಕ್ತಿತ್ವ ಬಂದಿರ್ತದೆ. ಅದೇ ನಾವು ಮತ್ತೆ ಅಲ್ಲಿ ಆ ಸಂದರ್ಭದಲ್ಲಿ ನೀವು ಅವನ ಜೊತೆ ಮಾತಾಡಬೇಡ, ಯಾಕೆ ಅವನ ಜೊತೆ ಆಟ ಆಡಕ್ ಹೋಗಿದ್ದಿ, ಅವ್ರ ಜೊತೆ ಇನ್ನೊಮ್ಮೆ ಸೇರ್ಬೇಡ, ಅವರೇ ಬೇರೆ ನಾವೇ ಬೇರೆ, ಈ ಟೈಪ್ ನಾವು ಮೊದ್ಲಿಂದನೇ ಆ ದ್ವೇಷ, ಈರ್ಷೆ, ತಿರಸ್ಕಾರ, ಘೃಣ ಇವನ್ನೆಲ್ಲ ನಾವು ಒಂದು ಏನ್ ಹೇಳ್ತೀವಿ ನಾವು ಅದನ್ನ ಒಂದು ಇದನ್ನ ವಾಲ್ ಅನ್ನ ಕ್ರಿಯೇಟ್ ಮಾಡೋದು ವ್ಯಕ್ತಿತ್ವಗಳ ಮಧ್ಯದಲ್ಲಿ, ಸಂಬಂಧದಲ್ಲಿ. ಆ ಎಷ್ಟು ಗೋಡೆಗಳನ್ನ ನಾವು ಎಬ್ಬಿಸ್ತಾ ಹೋಗಿರ್ತೀವಿ, ಆ ಗೋಡೆಗಳ ಕಾರಣದಿಂದ ಇದು ರೆಸೆಂಟ್ಮೆಂಟ್ ಬೆಳೀತಾ ಹೋಗ್ತದೆ. ಅದಕ್ಕೆ ನಾವು ಇಲ್ಲಿ ಬಹಳಷ್ಟು ಗಮನ ಕೊಡ್ಬೇಕಾಗ್ತದೆ ನಮ್ಮ ಮನಸ್ಸಿನ ಕಡೆಗೆ, ನಮ್ಮ ವಿಚಾರಗಳ ಕಡೆಗೆ. ಬಟ್ ಈಗಾಗಲೇ ಏನಾಗಿದೆ, ನಮ್ಮ ವ್ಯಕ್ತಿತ್ವಗಳು ಬೆಳೆದ್ಬಿಟ್ಟಿವಿ, ನಾವೊಂದು ವ್ಯಕ್ತಿಯಾಗಿ ಚೇಂಜ್ ಆಗ್ಬಿಟ್ಟಿವಿ, ದೊಡ್ಡವರಾಗ್ಬಿಟ್ಟಿವಿ, ನಮ್ದೊಂದು ಫಿಕ್ಸ್ಡ್ ಪರ್ಸನಾಲಿಟಿ ಆಗ್ಬಿಟ್ಟಿದೆ, ನಮ್ದೊಂದು ಫ್ಯಾಮಿಲಿ ಇದೆ, ನಮ್ದೊಂದು ವರ್ಕ್ ಎನ್ವೈರ್ಮೆಂಟ್ ಇದೆ, ನಾವು ಆಲ್ರೆಡಿ ಒಂದು ಫಿಕ್ಸ್ಡ್ ಇದ್ರೊಳಗೆ ಬಂದ್ಬಿಟ್ಟೇವೆ ಈಗ. ಬಟ್ ಸ್ಟಿಲ್ ನಮ್ಮ ಚೇಂಜಿಗೆ ಅವಕಾಶ ಇದೆ, ಚೇಂಜಸ್ ಮಾಡ್ಕೊಳಿಕ್ಕೆ ಅವಕಾಶ ಇದೆ. ಆ ರೆಸೆಂಟ್ಮೆಂಟ್ ಅನ್ನು ತೆಗಿಲಿಕ್ಕೆ, ಅಸಮಾಧಾನದಿಂದ ನಾವು ಹೊರಗೆ ಬರ್ಲಿಕ್ಕೆ ಈಗಲೂ ಕೂಡ ಅವಕಾಶ ಇದೆ. ಇದು ಅವಕಾಶನ ಯಾರು ಉಪಯೋಗಿಸ್ತಾರಂತಂದ್ರೆ, ಯಾವ ಮನುಷ್ಯನಿಗೆ ಗೊತ್ತಿದೆ ಹೌದಪ್ಪ ನಾನು ಈ ರಿಸೆಂಟ್ಮೆಂಟನ್ನ ಈ ಒಂದು ಇದನ್ನ ನನ್ನ ಒಳಗಡೆ ಇಟ್ಕೊಂಡಿದ್ದೀನಿ ಅಂತ ಅರಿವಿದ್ದವರಿಗೆ. ಎಷ್ಟೋ ಜನರಿಗೆ ಅದು ಅರಿವೇ ಇಲ್ಲ. ಅದ್ರದ್ದು ರಿಸಲ್ಟ್ ಬಂದ ಮೇಲೆ ನಾವು ಬೇರೆಯವ್ರಿಗೂ ನಮಗೆ ಅದನ್ನ ಗುರ್ತು ಮಾಡಿಸ್ಕೊಟ್ಟಾಗ ಹಾ ಹೌದು ಅಂತ ಅನ್ಕೋತೀವಿ. ಅಂತವ್ರು ಅಥವಾ ಯಾವ ವ್ಯಕ್ತಿ ಹೇಗೆ ಅರ್ಥಕೋಬೇಕು, ಹೌದಪ್ಪ ನಾನು ತುಂಬಾ ಇದನ್ನ ಒಳಗಡೆ ಇಟ್ಟುಕೊಂಡು ನೋವು ಅನುಭವಿಸ್ತಾ ಇದ್ದೀನಿ ಅಂತ ಆ ಮನುಷ್ಯ ಹೇಗೆ ಗೊತ್ತು ಮಾಡ್ಕೋಬೇಕು. ಆದ್ರೆ ಬಟ್ ಎವ್ರಿಥಿಂಗ್ ಅಂದ್ರೆ ಎಲ್ಲನೂ ಹೇಗೆ ಡಿಪೆಂಡ್ ಆಗ್ತದೆ ಅಂತಂದ್ರೆ, ಈಗ ನನಗೆ ಆರೋಗ್ಯ ಕೆಟ್ಟಿದೆ ಅಂದಾಗ್ಲೇ ನಾನು ಡಾಕ್ಟರ್ಗೆ ತೋರಿಸ್ಬೇಕು, ಅಥವಾ ಹಿರಿಯರಿಗಾದ್ರೂ ಮನೆಯಲ್ಲಿ ಕೇಳ್ಬೇಕಪ್ಪ ಏನಾದ್ರೂ ಔಷಧ ತಗೊಳ್ಳೋಣ, ಡಾಕ್ಟರ್ ಕಡೆ ಹೋಗದೆ ಹೋದ್ರು ಸಹಿತ ಈ ತರ ಒಂದು ವಿಚಾರ ಬರ್ತದೆ ನಮ್ಗೆ. ಹಾಗೆ ನಮಗೆ ನಾನು ಬೋರ್ಡ್ ಓದ್ಲಿಕ್ಕೆ ಬರ್ತಾ ಇಲ್ಲಲ್ಲ, ಒಂದ್ 4 ಅಕ್ಷರ ಕಲಿಯೋಣ ಅಂತ ಅವಾಗ ವಿಚಾರ ಬರ್ತಾರೆ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಹೇಗೆ ಅಂತಂದ್ರೆ ಹೇಳ್ತಾರಲ್ಲ, ಇನ್ವೆನ್ಷನ್ ಇಸ್ ದಿ ಮದರ್ ಆಫ್ ನೀಡ್ ಅಂತ. ಅಂದ್ರೆ ಯಾವಾಗ ನಮ್ಗೆ ಅವಶ್ಯಕತೆ ಅನಿಸಿದೆ ಅವಾಗ ಡಿಸ್ಕವರೀಸ್, ಇನ್ವೆನ್ಷನ್ಸ್ ಆಗ್ತಾ ಹೋಗಿವೆ, ಸಂಶೋಧನೆಗಳು. ಹಾಗೆ ನಮಗೆ ಯಾವಾಗ ಜೀವನದಲ್ಲಿ ನನಗೆ ಸುಖ ಬೇಕು, ಶಾಂತಿ ಬೇಕು, ಸಾಕಪ್ಪ ನಾನು ಬಹಳಷ್ಟು ಮಾಡಿದ್ದೀನಿ, ಎಲ್ಲ ವೆರೈಟಿ ಟ್ರೈ ಮಾಡಿ ನೋಡಿದ್ದೀನಿ, ದ್ವೇಷ, ಈರ್ಷೆ, ತಿರಸ್ಕಾರ, ಎಷ್ಟೆಲ್ಲ ಹೊಡೆದಾಟ, ಬಡದಾಟ, ಬೈಯೋದು ಎಲ್ಲಾ ರೀತಿಯಿಂದ ಮಾಡಿದ್ರು ಕೂಡ ನನ್ನ ಮನಸ್ಸಿಗೆ ಸ್ವಲ್ಪನೂ ಸಮಾಧಾನ ಅನಿಸ್ತಾ ಇಲ್ಲ, ಶಾಂತಿ ಅನ್ನಿಸ್ತಾ ಇಲ್ಲ, ನೆಮ್ಮದಿ ಅನ್ನಿಸ್ತಾ ಇಲ್ಲ. ಅದು ಬೇಕು ಅಂತ ಯಾವಾಗ ಮನುಷ್ಯನಿಗೆ ಅನಿಸ್ತದೋ ಮನುಷ್ಯ ತಾನೇ ಹುಡುಕಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಆ ದಾರಿಯನ್ನ ತಾನೇ ಹುಡುಕ್ತಾನೆ. ಅವ್ ಡಾಕ್ಟರ್ನ ಹತ್ರ ಹೋಗ್ಲಿ, ಸೈಕಿಯಾಟ್ರಿಸ್ಟ್ ಹತ್ರ ಹೋಗ್ಲಿ, ಹಿರಿಯರ ಹತ್ರ ಹೋಗ್ಲಿ, ಅಥವಾ ತನ್ನ ಹತ್ತಿರದಲ್ಲಿದ್ದಂತ ಮಂದಿರ ಕಡೆ ಹೋಗ್ಲಿ, ಅಥವಾ ಮನೆಯಲ್ಲಿದ್ದಂತ ಒಂದು ಫೋಟೋಗನ್ನೇ ತಾನು ಕೈ ಮುಗಿದು ಭಗವಂತ ನಂಗೆ ದಾರಿ ತೋರ್ಸಪ್ಪ, ಯಾರಾದ್ರೂ ನಂಗೆ ತೋರ್ಸ್ರಿ ಸಾಕಾಯ್ತು ನಾನು. ಯಾಕಂದ್ರೆ ಯಾವಾಗ್ಲೂ ನೆಗೆಟಿವಿಟಿಗೆ ಒಂದು ಎಂಡ್ ಅಂತೂ ಇದ್ದೇ ಇರ್ತಾನೆ. ಎಷ್ಟೋ ಮನುಷ್ಯ ಕೆಟ್ಟಿದ್ದಾನೆ ಎಂಡ್ ಮಾಡ್ಕೊಂಡೇ ತಿರ್ತಾನೆ. ಯಾಕಂದ್ರೆ ಅಲ್ಟಿಮೇಟ್ ನಮ್ಗೆ ರಿಸಲ್ಟ್ ಬರ್ತಾ ಇಲ್ಲಲ್ಲ. ನಾವು ಜೀವನ ಎದಕ್ ಮಾಡ್ತಾ ಇದೀವಿ, ನಮ್ ಜೀವನದ ಉದ್ದೇಶ ಏನಿದೆ? ಈಗ ನಾವು ಊಟ ಮಾಡೋ ಜನ್ಮದಲ್ಲಿ ಆಗ್ಬೋದು ಅಥವಾ ಪದೇ ಜನ್ಮ ಅದು ಡಿಪೆಂಡ್ಸ್ ಆನ್ ಕರ್ಮ ಅನ್ನೋಕ್ಕಿಂತ ವ್ಯಕ್ತಿತ್ವದ ಒಂದು ಇಲ್ಲ ಪದರುಗಳ ಮೇಲೆ ನಾವು ಎಷ್ಟು ಪದರು ಒಂದು ತಾಮಸಿಕತೆಯನ್ನ ಏರಿಸಿಕೊಂಡಿದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಕೆಲವರಿಗೆ ಅದೇ ಹೇಳದ್ನಲ್ಲ, ರಾಜಸಿಕ ಇದ್ದವ್ರಿಗೆ ಬೇಗ ಅರಿವಾಗ್ಬೋದು. ಈಗ ತಾಮಸಿಕ ವೃತ್ತಿಯನ್ನ ಬೆಳೆಸ್ಕೊಂಡ್ಮೇಲೆ ಅದೇ ಹೇಳ್ತಾರೆ, ಇವನು ಸ್ಪೀಡ್ ಗಾಡಿ ರೀ, ಹೋಗಿ ಆಕ್ಸಿಡೆಂಟ್ ಮಾಡ್ಕೊಳವ್ನೇ ಇವ ಅಂತ. ಅಂದ್ರೆ ಎಷ್ಟು ಸಾರಿ ಆಕ್ಸಿಡೆಂಟ್ ಆದ್ಮೇಲೂ ಸಹಿತ ಇನ್ನು ನಾನು ಇಂಜನ್ ಚಲೋನ ಐತ್ರಿ ಅಂತ ಗಾಡಿ ಹೊಡೋರ್ ಇರ್ತಾರ. ಗ್ಲಾಸ್ ಹೋದ್ರೆ ಏನಾಯ್ತು, ಅದು ಸೈಡದೆಲ್ಲ ಹೋದ್ರೆ. ಹಾಗೆ ಜೀವನದಲ್ಲಿಯೂ
ನಡೀತಾ ಇದೆಯಲ್ಲ ಅಂತ ಹೇಳಿ ಅರಿವು ಮಾಡ್ಕೊಳ್ಳದೆ ಇರುವಂತ ವ್ಯಕ್ತಿತ್ವನು ಇದ್ದಾರೆ. ಸಾಕಷ್ಟು ಇದ್ದೇ ಇರ್ತಾರೆ. ಬಟ್ ಇಟ್ ಆಲ್ ಇದೇ ಮತ್ತೆ ಈ ಸೃಷ್ಟಿಯ ವಿಶೇಷತೆ ಅಂದ್ರೆ ಬಹಳ ವೆರೈಟಿ ಇದೆ ಇಲ್ಲಿ ವ್ಯಕ್ತಿತ್ವದಲ್ಲಿ, ವಿಚಾರಗಳಲ್ಲಿ, ಮನುಷ್ಯನ ಅರಿವಿನಲ್ಲಿ ಎಲ್ಲಾ ತರ ಜನ ಇದ್ದಾಗಲೇ ನಮಗೂ ಕೂಡ ಈ ಒಂದು ಚೇಂಜಸ್ ಮತ್ತು ಚೇಂಜಸ್ಸಿನ ಪ್ರಕ್ರಿಯೆಯಲ್ಲಿ ಬರ್ತಕ್ಕಂಥ ಸಿಚುವೇಶನ್ಸ್, ಮನೋಭಾವನೆಗಳು ಮತ್ತು ಇವೆಲ್ಲ ಡ್ರಾಮಾ ಅಂತ ಅದಕ್ಕೆ ಶೇಕ್ಸ್ಪಿಯರ್ ಇದನ್ನ ಹೇಳಿದ್ರು, ದಿಸ್ ವರ್ಲ್ಡ್ ಇಸ್ ಎ ಡ್ರಾಮಾ ಸ್ಟೇಜ್ ಅಂತ ಹೇಳಿ. ನಾವೆಲ್ಲರೂ ಆಕ್ಟರ್ ಅಂಡ್ ಆಕ್ಟ್ರೆಸ್ ಅಂತ. ಒಂದೇ ತರ ಜನ ಅಂತೂ ಇಲ್ಲಿಲ್ಲ. ಎಲ್ಲಾ ತರದ ಚೇಂಜಸ್ ಅನ್ನ ವೆರೈಟಿ ರೀತಿಯಿಂದ ಫೇಸ್ ಮಾಡ್ತಕ್ಕಂಥ ವ್ಯಕ್ತಿತ್ವಗಳಿಲ್ಲಿ ಇದ್ದಾರೆ. ಈಗ ರಿಸೆಂಟ್ಮೆಂಟ್ ಬಂದಾದ್ಮೇಲೆ ಇದರಿಂದ ಆಚೆ ಬರೋದಕ್ಕೆ ನೀವು ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋಣ. ಯಾವುದೇ ಒಂದು ಬದಲಾವಣೆ ನಮ್ಮ ಜೀವನದಲ್ಲಿ ಬಂದಾದ್ಮೇಲೆ ಯಾವುದೇ ರೀತಿಯ ನೋವು ಇಲ್ಲಾರ್ದೇನೆ ಅದನ್ನ ಸ್ವೀಕರಿಸೋದು ಹೇಗೆ? ಯಾಕಂತಂದ್ರೆ ಸಾಕಷ್ಟು ಜನರಿಗೆ ಈಗಾಗ್ಲೇ ಅದು ಅನುಭವ ಆಗ್ತಾ ಇರುತ್ತೆ. ಇದಾಗಿದೆ ಅಂದ್ರೆ ಇದೇ ದಿ ಎಂಡ್ ಅಲ್ಲ, ಇನ್ನೂ ಜೀವನ ಇದೆ, ಇನ್ನೂ ಬದಲಾವಣೆ ಬರ್ತಾ ಇರುತ್ತೆ. ಆದ್ರೆ ಮುಂದೆ ನಾವು ಈ ಖುಷಿಯಿಂದ, ಸಂತೋಷದಿಂದ ಅದಕ್ಕೇನ್ ಹೇಳ್ತಾರಂತಂದ್ರೆ ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ಅಂತ ಹೇಳ್ತಾರೆ. ಅದು ಸತ್ಯ. ಯಾಕಂದ್ರೆ ಅದು ಅತ್ತೆ ಸೊಸೆ ಮಾತಲ್ಲ, ಆಕ್ಚುಲಿ ಹೇಳುದಕ್ಕೆ ಹಾಗೆ. ಅತ್ತೆ ಸೊಸೆ ಅಂತಂದ್ರೆ ಹೇಗಾಗ್ಬಿಡ್ತದೆ ಒಂದೊಂದ್ ಕಾಲ ಅಂದ್ರೆ, ಈಗ ನಾನೊಂದ್ ದುಃಖ ಅನುಭವ ಮಾಡಿದೆ ಬಹಳಷ್ಟು. ಈಗ ನನಗೆ ಹೆಲ್ತ್ ಕೆಟ್ಟಾಗಂತ ಅನ್ಕೊಳ್ಳೋಣ, ಅಥವಾ ಯಾರಾದ್ರೂ ನಿಯರ್ ವ್ಯಕ್ತಿ, ಬಹಳಷ್ಟು ನನ್ನ ಹತ್ತಿರದ ವ್ಯಕ್ತಿ ಸತ್ತವರು, ಹೀಗೆ ಅಥವಾ ನನ್ನ ಆರ್ಥಿಕ ಸ್ಥಿತಿ ಕೆಟ್ಟಾಗ ನಾನು ಬಹಳಷ್ಟು ದುಃಖ ಅನುಭವಿಸ್ತಾ ಇದ್ದೀನಿ. ಅವಾಗ ನೆಕ್ಸ್ಟ್ ಟೈಮ್ ಏನಾಗ್ಬಿಡ್ತದೆ ಅಂದ್ರೆ, ನಾನು ದುಃಖ ಅನುಭವಿಸ್ತೀನಿ, ನನಗೆ ಯಾರ್ದು ಹೆಲ್ಪು ಭಾಳ ಲೇಟಾಗಿ ಸಿಕ್ಬಿಡುತ್ತೆ, ಮತ್ತು ಅಷ್ಟರಲ್ಲಿ ನನಗೆ ಸಾಕಷ್ಟು ಇಮೋಷ್ನಲ್ ಹರ್ಟ್ ಆಗಿಬಿಟ್ಟಿರ್ತದೆ. ಅಂಥ ಸಮಯದಲ್ಲಿ ಏನಾಗ್ಬಿಡ್ತದಂದ್ರೆ, ಮನುಷ್ಯನಿಗೆ ನೆಕ್ಸ್ಟ್ ಟೈಮ್ ನನ್ನ ಎದುರುಗಡೆ ಯಾವುದಾದ್ರೂ ಸೇಮ್ ಸಿಚುವೇಶನ್ ತಗೊಂಡು, ಪರಿಸ್ಥಿತಿ ತಗೊಂಡು ಒಬ್ಬ ವ್ಯಕ್ತಿ ಬಂದಿರ್ತಾನಲ್ಲ, ಅವಾಗ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂದ್ರೆ ಅವ್ನು ಅನುಭವಿಸ್ಲಿ ಅಂತ ಬಿಟ್ಬಿಡ್ತೀವಿ ನಾವು. ಯಾಕಂದ್ರೆ ನಾನು ಅನುಭವಿಸಿದಿಲ್ಲ ಸಾಕಷ್ಟು ನೋವು. ಅದಕ್ಕೆ ನಮಗೆ ಹೆಂಗೆ ಬಂದ್ಬಿಡ್ತದಂತಂದ್ರೆ, ಅವ ಅನುಭವಿಸ್ಲಿ. ನಾನು ಪೆಟ್ಟು ತಿಂದನೇ ನೋವು ಮಾಡ್ಕೊಂಡೇ ಕಲ್ತಿನ್ಲ, ಅವನು ಪೆಟ್ಟು ತಿಂದು ನೋವು ಮಾಡ್ಕೊಂಡೇ ಕಲೀಲಿ ಅನ್ನೋ ಮನೋಭಾವನೆ ನಮಗೆ ಬಂದ್ಬಿಡ್ತದ್ರಿ. ಅದಕ್ಕೆ ಈ ಒಂದು ಪದ್ಧತಿ, ಇದು ಸೈಕಲ್, ನೆಗೆಟಿವ್ ಸೈಕಲ್ ಏನಿದೆಯಲ್ಲ, ಇದು ಮುರಿಬೇಕು ಸಮಾಜದಲ್ಲಿ. ಮತ್ತು ನಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ನಾವು ನೋವನ್ನು ಅನುಭವ ಮಾಡ್ಲಾರ್ದೇನೆ, ಈ ಒಂದು ಅಸಮಾಧಾನ ಮಾಡ್ಕೊಳ್ಳಾರ್ದೇನೆ ನಾವು ಬದಲಾವಣೆಯನ್ನ ಸ್ವೀಕರಿಸಬೇಕು. ಅದಕ್ಕೆ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಪರಂಪಿತ ಪರಮಾತ್ಮ ನಮಗೆ ಶಿವ ತಂದೆ ಎಷ್ಟು ಸುಂದರವಾಗಿರ್ತಕ್ಕಂಥ ಜ್ಞಾನ ಪ್ರತಿನಿತ್ಯ ನಮಗೆ ನೀಡ್ತಾ ಇರ್ತಾರೆ. ನಾವು ಯಾವುದೂ ತೊಂದರೆನೇ ಮಾಡ್ಕೊಳ್ಳಾರ್ದೆ, ಮಾನಸಿಕವಾಗಿ ವೇದನೆ ಮಾಡ್ಕೊಳ್ಳಾರ್ದೆ, ನಾವು ಬಹಳ ಸಹಜವಾಗಿ ಈ ಸಮಸ್ಯೆ ಆಗಲಿ ಅಥವಾ ಸಿಚುವೇಶನ್ಸ್ ಆಗಲಿ, ಈ ಬದಲಾವಣೆಗಳನ್ನಾಗಲಿ ನಾವು ಯಾವುದೂ ಅಸಮಾಧಾನ ಮಾಡ್ಕೊಳ್ಳಾರ್ದೆ ನಾವು ಹೇಗೆ ಅದನ್ನ ಸ್ವೀಕರಿಸ್ಬೋದು. ಅದಕ್ಕೆ ಕೆಲವು ಉದಾಹರಣೆ ಹೇಳ್ತೀನಿ ನಾನು ನಿಮಗೆ. ಅಂದ್ರೆ ಈಗ ನಮ್ಮ ಶಾರೀರಿಕ ಒಂದು ಫಿಸಿಕಲ್ ನೋವು ಬಂತು, ಒಂದನ್ನ ಹಾಸ್ಪಿಟಲೈಸ್ಡ್ ಆಗ್ಬೇಕಾಯ್ತು. ಅಂಥ ಸಂದರ್ಭದಲ್ಲಿ ನೋಡ್ರಿ, ಈಗ ಪರಮಾತ್ಮ ನಮ್ಗೇನು ಜ್ಞಾನ ಕೊಟ್ಟಿದ್ದಾರಂತಂದ್ರೆ, ಅರಿವು ಕೊಟ್ಟಿದ್ದಾರೆ. ನೀವು ಅದನ್ನ, ನನ್ನ ಲೆಕ್ಕಾಚಾರ ಚುಕ್ತಾಗ್ತಾ ಇದೆ ಅಂತ ತಿಳ್ಕೊಡ್ರಿ, ನನ್ನ ಒಂದು ಅಕೌಂಟ್ ಏನಿದೆಯಲ್ಲ ಅದು ಬ್ಯಾಲೆನ್ಸ್ ಆಗ್ತಾ ಇದೆ, ನಾನು ಮಾಡಿರೋ ಪಾಪ ಕರ್ಮಗಳು ಅದು ಕ್ಲೀನ್ ಆಗ್ತಾ ಇದೆ, ಮತ್ತು ಆತ್ಮ ಹಗೂರ್ ಆಗ್ತಾ ಇದೆ, ನಾನು ಲೈಟ್ ಫೀಲ್ ಮಾಡ್ತಾ ಇದ್ದೀನಿ. ಆ ಕಡೆ ನೀವು ಲಕ್ಷ್ಯ ಕೊಟ್ರಿ, ಆ ವಿಷಯ ಕಡೆಗೆ ನೀವು ಗಮನ ಹರಿಸಿದ್ರಿ ಅಂತಂದ್ರೆ, ಅವಾಗ ಏನಾಗ್ತದೆ, ನಿಮಗ ಈ ಒಂದು ನೆಗೆಟಿವ್ ರೆಸೆಂಟ್ಮೆಂಟ್ ಏನು ಅಸಮಾಧಾನ ಒಂದು ಬೆಳೀತದೋ, ಅಥವಾ ನನಗೆ ಯಾರು ನೋಡ್ತಾ ಇಲ್ಲ, ನನ್ನನ್ನು ಆ ರೀತಿ ನನಗೆ ಆರೈಕೆ ಮಾಡ್ತಾ ಇಲ್ಲ, ಅಥವಾ ನನಗೆ ಎಷ್ಟು ಖರ್ಚು ಮಾಡ್ಬೇಕಾಗಿತ್ತು ಮಾಡ್ತಾ ಇಲ್ಲ, ದೊಡ್ಡ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇಲ್ಲ, ಇನ್ನು ಎಷ್ಟೋ ವಿಷಯಗಳು ಬರ್ತಾ, ಅಥವಾ ನಾನು ಇಲ್ಲಿ ಹಾಸಿಗೆಯಲ್ಲಿ ಇದ್ದೀನಿ, ಇವರೆಲ್ಲ ಎಷ್ಟು ಚಂದ ನಗ್ನಗ್ತಾ ಏನ್ ಬೇಕದ್ನೆಲ್ಲ ತಿನ್ಕೊಂಡು ಅಡ್ಡಾಡ್ತಾ ಇದ್ದಾರ, ಎಂಜಾಯ್ ಮಾಡ್ತಾ ಇದ್ದಾರ. ಈ ತರದ ಅಸಮಾಧಾನಗಳಿಗೆ ಅಥವಾ ಈರ್ಷೆ ಆಗ್ಲಿ, ದ್ವೇಷ ಆಗ್ಲಿ, ತಿರಸ್ಕಾರ ಆಗ್ಲಿ ಅವಾಗ ನಮ್ಮಲ್ಲಿ ಬೆಳೆಯುವುದಿಲ್ಲ. ಈ ರೀತಿ ಇನ್ನು ಸಾಕಷ್ಟು ಉದಾಹರಣೆಗಳು ನಾವು ಈಗ ಏನಂದ್ರೆ, ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಮತ್ತೆ ಚೇಂಜಸ್ ಬಂದು ಯಾರೋ ನಮ್ಮ ನಿಯರ್ ಬೈ ವ್ಯಕ್ತಿ ಸತ್ತು ಹೋಗ್ಬಿಡ್ತಾರೆ. ಅವಾಗ ನಾವೇನು, ಭಗವಾನ್ ನಮ್ಗೆ ಅದಕ್ಕೂ ಉತ್ತರ ಹೇಳಿದ್ದಾರೆ. ಏನಂದ್ರೆ, ನಮ್ಮ ಸಂಬಂಧ, ನಮ್ಮ ಋಣ ಅಷ್ಟಿತ್ತು. ಆತ್ಮ ಅಂದ್ರೆ ಯಾರು ಸತ್ತು ಹೋಗುವುದಿಲ್ಲ, ಅಂದ್ರೆ ಎಂಡ್ ಆಫ್ ದ ಲೈಫ್ ಅಲ್ಲ, ಅಂದ್ರೆ ಎಂಡ್ ಆಫ್ ದಿ ಪಾರ್ಟ್ ಅಷ್ಟೇ. ನಮ್ಮ ಪಾತ್ರವನ್ನ ನಾವು ಚೇಂಜ್ ಮಾಡೋದು, ಆ ಪಾತ್ರ ಮುಗೀತು, ಇನ್ನೊಂದು ಪಾತ್ರದಲ್ಲಿ ಆತ್ಮ ಹೋಗಿ ಪಾರ್ಟ್ ಮಾಡ್ತಾ ಇದೆ. ಅಂದ್ರೆ ನಾವು ಯಾವಾಗ ಒಬ್ಬ ವ್ಯಕ್ತಿ ಸ್ಟೇಜ್ ಮೇಲೆ ಇದ್ದವನು ಕೂಡ ಒಂದು ಪಾತ್ರ ಮುಗಿಸಿ ಇನ್ನೊಂದು ಪಾತ್ರಕ್ಕೆ ಹೋಗುವಾಗ ನಾವು ಕ್ಲಾಪ್ ಮಾಡ್ತೀವಿ, ಎಷ್ಟು ಖುಷಿ ಆಗ್ತೀವಿ ನಾವು, ಮತ್ತೆ ಅಪ್ಲಾಡ್ ಮಾಡ್ತೀವಿ. ಅದೇ ರೀತಿ ನಾವು ಇಲ್ಲೂ ಕೂಡ
ಒಂದ್ ಪಾತ್ರ ಮುಗಿಸಿ ಇನ್ನೊಂದ್ ಪಾತ್ರಕ್ಕೆ ಹೋಗುವಾಗ ಯಾವ್ದೋ ಒಂದು ಸಂಪ್ರದಾಯದವರು ಊದುದು ಬಾರಿಸೋದನ್ನು ಮಾಡ್ತಾರೆ ಆಕ್ಚುಲಿ. ಅದನ್ನ ನಾವು ಪಟಾಕಿ ಕೂಡ ಹಾರಿಸ್ತಾರೆ. ಅದನ್ನ ನಾವು ಇಲ್ಲಿ ಭಗವಾನ್ ನಮಗ್ ಕಲಿಸ್ತಾರೆ, ಯಾಕಂದ್ರೆ ಅದು ಸತ್ಯ. ಸತ್ಯ, ಇದು ಭಾವನೆ ಅಲ್ಲ, ಇದು ಸತ್ಯವನ್ನ ನಾವು ಸ್ವೀಕರಿಸಿದೀವಿ ಅಂತಂದ್ರೆ ಯಾವುದೂ ಅಸಮಾಧಾನ ಇಲ್ಲದೆ ನಾವು ಈ ಒಂದು ನೆಗೆಟಿವ್ ಭಾವನೆಗಳಿಗೆ ಮನೆ ಮಾಡ್ಲಿಕ್ಕೆ ಕೊಡ್ಲಾರ್ದಂಗೆನೆ ನಾವ್ ಈ ಸಿಚುವೇಶನ್ಸ್ ಗಳನ್ನ ಕ್ರಾಸ್ ಮಾಡ್ಬೋದು. ಆದ್ರೆ ಒಂದ್ ಸ್ವಲ್ಪ ಅದ್ರ ಜೊತೆಗೆ ಜ್ಞಾನ ಗೊತ್ತಿದೆ, ತಿಳುವಳಿಕೆ ಇದೆ, ಆದ್ರೆ ನಮ್ಗೆ ಅದಕ್ಕೆ ನಮ್ಮ ಮನಸ್ಸನ್ನ ಟ್ರೈನು ಕೂಡ ಮಾಡ್ಬೇಕಾಗ್ತದೆ. ಆ ಟ್ರೈನಿಂಗಿಗೆ ರಾಜಯೋಗ ಮೆಡಿಟೇಷನ್ ಅಂತ ಹೇಳ್ತೇವೆ ನಾವು. ಅದಕ್ಕೆ ನಾವು ರಾಜಯೋಗ ಮೆಡಿಟೇಷನ್ದಲ್ಲಿ ಅಂದ್ರೆ ಮೆಡಿಟೇಷನ್ಗೆ ನಾವು ಸೆಲ್ಫಿಗೆ ಸ್ವಲ್ಪ ಟೈಮ್ ಕೊಟ್ಟು ನಾವು ಕೂತ್ಕೊಂಡಿವಂದ್ರೆ ಒಂದು ಮನಸ್ಸಿನ ವಿಚಾರಗಳ ವೇಗ, ಸ್ಪೀಡ್ ಭಾಳ ಫಾಸ್ಟ್ ಇರ್ತದೆ ಆ ನೆಗೆಟಿವ್ ವಿಚಾರ ಮಾಡುವಾಗ. ಅದು ನಾವು ಮಾಡ್ತಾ 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 ಅವಾಗ ಸ್ಲೋ ಆಯ್ತು ಅಂತಂದ್ರೆ ನಮಗೊಂದು ಸಂಸ್ಕಾರ ರೂಢಿ ಆಗ್ಬಿಡ್ತದೆ. ಜ್ಞಾನ ಏನು ಕೇಳಿದೀವಿ ಅದನ್ನ ನಾವು ಪೇಷನ್ಸ್ನಿಂದ ಅದನ್ನ ಸ್ವೀಕಾರ ಮಾಡಿ ಅದನ್ನೊಳಗೆ ನಾವು ಅದನ್ನ ಮಂಥನ್ ಮಾಡಿ ಅದನ್ನ ಪ್ರಾಕ್ಟಿಕಲ್ ಒಂದು ಸಮಸ್ಯೆ ಏನು ಬಂದಿದೆ ಅದಕ್ಕೆ ಅವಾಗ ನಾವು ಅದನ್ನ ಅಪ್ಲೈ ಮಾಡ್ಲಿಕ್ಕೆ ಹೌದು ಅಂತ ನಮ್ಮ ಮನ್ಸಿಗೆ ಅನಿಸ್ತ. ಎಷ್ಟು ಸಾರಿ ಹೇಳ್ತಾರೆ ಇನ್ನೊಬ್ರಿಗೆ ನೋವು ಆದಾಗ ನಾವು ಚೆನ್ನಾಗಿ ಅದಕ್ಕೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತೀವಿ, ತಿಳಿಸ್ಕೊಡ್ತೀವಿ, ಕೌನ್ಸಿಲಿಂಗ್ ಮಾಡ್ತೀವಿ. ಆದರೆ ಅವ್ರ ಜಾಗದಲ್ಲಿ ನಿಂತು ನೋಡಿದಾಗ ಅವ್ರು ಏನು ಹೇಳ್ಬೋದು ಅಂದರೆ, ನೀವು ಕೂತ್ಕೊಂಡು ಹೇಳೋಕೆಲ್ಲ ಚೆನ್ನಾಗಿ ಅನಿಸುತ್ತೆ, ಆದರೆ ಅನುಭವಿಸಿದಾಗ ಅದ್ರ ನೋವು ನಮಗೆ ಗೊತ್ತು, ನಮ್ಗೆ ಆದವ್ರಿಗೆ ಮಾತ್ರ ಅದ್ರ ನೋವು ಗೊತ್ತು ಅಂತ ಹೇಳ್ತಾರೆ. ಸೊ ಪ್ರತಿಯೊಬ್ಬರಿಗೂ ಅದು ಒಂಥರದ ರೆಸೆಂಟ್ಮೆಂಟ್. ಅಂಥವ್ರಿಗೆ ನಾವು ಏನ್ ಹೇಳ್ಬೋದು, ಯಾವ ಥರದ ಸಮಾಧಾನದ ಮಾತುಗಳನ್ನ ಹೇಳ್ಬೋದು? ಇಲ್ಲ, ನೋವಾದಾಗ ಇಂಥ ಎಲ್ಲ ಮಾತುಗಳು ಸಹಜವಾಗಿ ಬರ್ತದೆ. ಬಟ್ ಅದಕ್ಕೆ ಹೇಳ್ದಲ್ಲ, ಮನುಷ್ಯನಿಗೆ ಅಂದ್ರೆ ಒಂದು ಪ್ರತಿಯೊಬ್ಬರಿಗೂ ಬಂದಾಗ್ಲೇ ಅನುಭವಿಸೋದು ಅದು ಕೂಡ ಅಷ್ಟೇ ಸತ್ಯ. ಆದ್ರೆ ಅದಕ್ಕೆ ನಾವು ಹೇಳ್ತಕ್ಕಂತ ಒಂದು ಪದ್ಧತಿ ಚೇಂಜ್ ಆಗ್ಬೇಕಷ್ಟೇ. ವರ್ಬಲಿ ಹೇಳೋಕ್ಕಿಂತ, ಶಬ್ದದಿಂದ ಹೇಳೋಕ್ಕಿಂತ ನಾವು ಇಮೋಷನಲಿ ಅವ್ರ ಜೊತೆಗೆ ಇದೀವಿ ಅಂತ ನಾವು ಅವ್ರಿಗೆ ತೋರಿಸ್ಬೇಕಾಗಿದೆ. ಅಂದ್ರೆ ನಮ್ಮ ಇಮೋಷನಲ್ ಪ್ರೆಸೆನ್ಸ್, ನಾವು ಭಾವನಾತ್ಮಕವಾಗಿ ಅವ್ರಿಗೆ ಟೈಮ್ ಕೊಟ್ಟು ಅವ್ರ ಜೊತೆ ಪ್ರೆಸೆಂಟ್ ಇರೋದು ಕೂಡ ಅವ್ರಿಗೆ ಶಕ್ತಿ ಕೊಡ್ತದೆ. ಆ ಸಮಯದಲ್ಲಿ ನಾವು ಅವ್ರಿಗೆ ಕೇರ್ ಮಾಡೋದಾಗ್ಲಿ, ಅಥವಾ ನಾವು ಅವರಿಗೆ ಬುದ್ಧಿ ಹೇಳೋಕ್ಕಿಂತ ಅವ್ರ ಮಾತುಗಳನ್ನೇ ನಾವು ಜಾಸ್ತಿ ಕೇಳೋದ್ರಿಂದ, ಅಂದ್ರೆ ಇನ್ಸ್ಟೆಡ್ ಆಫ್ ಬೀಯಿಂಗ್ ಅ ಸ್ಪೀಕರ್, ಬಿ ಅ ಲಿಸ್ನರ್. ಅವ್ರು ಎಷ್ಟು ಹೇಳ್ತಾರೆ ಅದನ್ನ ಹೃದಯದಿಂದ ನಾವು ಸ್ವೀಕಾರ ಮಾಡೋದಾಗ್ಲಿ, ಕೇಳೋದಾಗ್ಲಿ, ಅಥವಾ ನಮ್ಮ ಅಟೆನ್ಷನ್ ಅನ್ನು ಅವ್ರಿಗೆ ಕೊಡೋದು, ನಮ್ಮ ಸಮಯ ಅವ್ರಿಗೆ ಕೊಡೋದು. ನಮ್ಮ ಹತ್ರ ಏನಿದೆ, ದುಡ್ಡಿದೆ, ಆ ಸಮಯದಲ್ಲೇ ನಮ್ಮ ಹತ್ರ ಏನಿದೆ, ನಾವು ಏನು ಅವ್ರಿಗೋಸ್ಕರ ಮಾಡ್ಲಿಕ್ಕೆ ಸಾಧ್ಯ ಇದೆ, ಅದನ್ನೆಲ್ಲ ನಾವು ಕೇವಲ ಕರ್ಮದಿಂದ ಮಾಡಿದ್ರೆ ಅವ್ರಿಗೆ ಅದೇ ನಾವು ಇಮೋಷನಲ್ ಸಪೋರ್ಟ್ ಕೊಟ್ರೆ ಅವಾಗ ಅದು ನಾವು ಭೋಗಿಸ್ತಾ ಇದ್ದೀವಿ, ಇವ್ರು ಭೋಗಿಸ್ತಾ ಇಲ್ಲ ಅಂತ ಅನ್ಸುದೇ ಇಲ್ಲ. ಅವಾಗ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನ್ಯಾಚುರಲ್ ಆಗಿ ಅವ್ರ ಬಾಯಿನ ಬರುತ್ತೆ, ಕಷ್ಟ ನನಗ್ ಬಂದಿತ್ತು ಆದ್ರೆ ನನ್ನೆಲ್ಲಾ ಕಷ್ಟಗಳನ್ನ ನೀನ್ ಹಂಚ್ಕೊಂಡಿ ಅಂತ ಅವ್ರ ಬಾಯಿಗೆ ಬರುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಬಹಳಷ್ಟು ಜನ ಈ ತರ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳಿಕ್ಕೆ ಇಚ್ಛೆನೆ ಪಡೋದಿಲ್ಲ. ಅಂದ್ರೆ ನಾವು ಭಾವನಾತ್ಮಕವಾಗಿ ಅಲ್ಲಿ ಪ್ರೆಸೆಂಟ್ ಇರಬೇಕು, ನಾವ್ ಈ ಸಮಯದಲ್ಲಿ ಅವ್ರ ಮೇಲೆ ದಯಾ, ಕರುಣೆ, ಪ್ರೇಮವನ್ನ ನಾವು ಸುರಿಸ್ಬೇಕು, ಇದ್ರ ಅವಶ್ಯಕತೆ ಇದೆ ಇವ್ರಿಗೆಲ್ಲ ಅಂತ ನಮ್ಗೆ ಅನ್ಸುದಿಲ್ಲ. ಅವಾಗ ನಾವು ಬೋಧನೆ ಅಷ್ಟೇ ಮಾಡಿ ಅವ್ರಿಗೆ ಬುದ್ಧಿ ಅಷ್ಟೇ ಹೇಳಿ ನಾವ್ ಆ ಜಾಗ ಖಾಲಿ ಮಾಡ್ಬಿಟ್ರೆ ಮತ್ ಮನುಷ್ಯನಿಗೆ ಹಂಗ ಅನ್ಸುತ್ತೆ. ಅದಕ್ಕೆ ನಾವು ಏನ್ ಮಾಡ್ಬೇಕಾಗ್ತದೆ, ಇಂಥ ಚೇಂಜ್ ಅನುಭವಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಅಟ್ಲೀಸ್ಟ್ ಅರಿವಿದ್ದವರು, ಜ್ಞಾನ ಯೋಗದ ಶಿಕ್ಷಣ ಪಡೆಯೋರು, ನಮ್ಮನ್ನ ನಾವು ಬಹಳಷ್ಟು ಸಂಪನ್ನ ನಾವು ತುಂಬಿಕೊಂಡಿದ್ದೀವಪ್ಪ ಪ್ರೇಮ, ಶಾಂತಿ, ಶಕ್ತಿಯಿಂದ. ಅದಕ್ಕೆ ಈಗೇನ್ ಸಮಯ ಇದೆ ಕಲಿಯುಗದ ಅಂತ್ಯದಲ್ಲಿ, ಈಗ 2019-20 ಅಲ್ಲಿ ನಾವು ಹೊರಟಿದ್ದೀವಿ, 21st ಸೆಂಚುರಿ ಅಂದ ತಕ್ಷಣ ಈ ಸಮಯ ಬೋಧನೆ ಇದ್ದಲ್ಲ, ಶಿಕ್ಷಣ ಕೊಡ್ತಕ್ಕಂಥ ಸಮಯ ಅಲ್ಲ. ಈ ಸಮಯ ಎಂತದಿದೆ ಅಂತಂದ್ರೆ ಪ್ರಾಕ್ಟಿಕಲಿ ನೀವು ಅವ್ರಿಗೆ ಏನ್ ಕೊಡ್ಲಿಕ್ಕೆ ಸಾಧ್ಯ ಇದೆ, ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ನಿಮ್ ದೃಷ್ಟಿಯಿಂದ ನೀವು ಪ್ರೀತಿಯನ್ನ ತೋರಿಸ್ರಿ, ನಿಮ್ ವೈಬ್ರೇಷನ್ಸ್ದಿಂದ ನೀವು ಅವ್ರಿಗೆ ನಿಮ್ ಭಾವನೆ ಎಷ್ಟಿದೆ ಅಂತ ತೋರಿಸ್ರಿ, ನಿಮ್ಮ ವೃತ್ತಿ ಆಟಿಟ್ಯೂಡ್ ಇಂದ ಅವ್ರ ಪ್ರತಿ ನೀವು ನಿಮ್ ಭಾವನೆಯನ್ನು ವ್ಯಕ್ತಪಡಿಸ್ರಿ. ಮತ್ತೆ ಕರ್ಮದಿಂದ ನಿಮ್ಗೆ ಏನಾದ್ರೂ ಮಾಡ್ಲಿಕ್ಕೆ ಹೆಲ್ಪ್ ಸಾಧ್ಯ ಆಕಿತ್ತಂದ್ರೆ ಕೇರ್ ಮಾಡ್ಲಿ, ಅದನ್ನ ಮಾಡ್ಲಿ. ಇದು ಆ ಟೈಮ್. ಯಾಕಂದ್ರೆ ಎಲ್ಲರ ಹತ್ರ ಈಗ IQ ಬಹಳ ಇದೆ, ಎಲ್ಲರೂ ಬಹಳ ಬುದ್ಧಿವಂತರಾಗಿರೋದ್ರಿಂದ ಎಲ್ಲರೂ ಏನೆಲ್ಲ ಬುದ್ಧಿ ಒಬ್ರಿಗೊಬ್ರು ಹೇಳ್ತಾನೆ ಇರ್ತಾರೆ. ಬಟ್ ಎಲ್ಲರಲ್ಲೂ ಕೊರತೆ ಏನಾಗಿದೆ ಅಂದ್ರೆ SQ, ಸ್ಪಿರಿಚುವಲ್ ಕೋಶಂಟ್ ಕಡಿಮೆ ಆಗ್ಬಿಟ್ಟದ. ಆಧ್ಯಾತ್ಮಿಕವಾಗಿ ಬದುಕಿ ಇನ್ನೊಬ್ರಿಗೆ ಅಧ್ಯಾತ್ಮ ಅಂತಂದ್ರೆ ಏನು, ಒಂದು ಬಾಡಿರ್ತಕ್ಕಂಥ, ಮುರ್ಜಾಯಿಸ್ತಕ್ಕಂಥ, ಅಥವಾ ಜೀವಿಲ್ಲದಂತಹ, ಅಥವಾ ಏನಂತಾರೆ ಎಲ್ಲಾರು ವೇಸ್ಟ್ ಅನ್ನೋದು,
ಅಥವಾ ಎಲ್ಲರೂ ಏನ್ ಕೈಯೇ ಬಿಟ್ಬಿಟ್ಟಿರ್ತಾರೋ ಅದ್ರಲ್ಲಿ ಚೈತನ್ಯತೆ ತುಂಬೋದು, ಅದ್ರಲ್ಲಿ ಹುರುಪ್ ತುಂಬೋದು, ಅಂದ್ರೆ ಕೈ ಬಿಟ್ಟದ್ದನ್ನ ವೇಸ್ಟ್ ಇದ್ದದನ್ನ ಬೆಸ್ಟ್ ಮಾಡೋದು, ಇದು ಆಧ್ಯಾತ್ಮ. ಅಂದ್ರೆ ಹೋಪ್ಲೆಸ್ ಕೇಸಲ್ಲಿ ಹೋಪ್ ತುಂಬಿ ಅದನ್ನ ಸರಿಪಡಿಸು, ಅಂದ್ರೆ ಒಂದು ಜೀವಕ್ಕೆ ಜೀವ ಕೊಡುದು, ಒಂದು ಅಲ್ಲಿ ಹೋಪ್ಲೆಸ್ ಐತಂದ್ರು ಹೋಪ್ ತುಂಬು, ಇದಕ್ಕೆ ಇದು ಇಲ್ಲ ಇವತ್ತು. ಹೌದ್ರಿ, ಅಂದ್ರೆ ಇದು ಮಾಡಿದಾಗ ಯಾರು ಆ ರೀತಿ ಅನ್ನೋದಿಲ್ಲ ಅನ್ನೋದ್ರ ಈಗ ಬದಲಾವಣೆ ಬಂದಾಗ ಒಳಗಡೆ ತುಂಬಿಕೊಂಡಿರುವಂಥ ರಿಸೆಂಟ್ಮೆಂಟ್ ಅದರಿಂದ ಆಚೆ ಬರಬೇಕು ಅಂತ ಹೇಳಿದ್ರಿ. ಅದು ಖಂಡಿತ ನಾನು ಒಪ್ಕೊಳ್ತೀನಿ. ಹೇಗೆ ಬರಬೇಕು ಅನ್ನೋದನ್ನು ಹೇಳ್ಕೊಟ್ರಿ. ಎಷ್ಟು ಸಾರಿ ಒಂದು ವ್ಯಕ್ತಿ ಜೊತೆ, ಒಂದು ಕೊಲೀಗ್ಸ್ ಜೊತೆ ಇರ್ಬೋದು, ಮನೆ ಜನರ ಜೊತೆ ಇರ್ಬೋದು, ಏನೇ ಒಂದು ಬದಲಾವಣೆ ಬಂದಾಗ ಆ ನೋವುಗಳನ್ನು ತುಂಬಿಕೊಂಡಾಗ ಅದರಿಂದ ಆಚೆ ಬರ್ತಾರೆ, ಆದರೂ ಕೂಡ ಅವ್ರನ್ನ ಕ್ಷಮೆ ಮಾಡಲ್ಲ. ದೇ ವಿಲ್ ನಾಟ್ ಫರ್ಗೆಟ್ ಆ್ಯಂಡ್ ಫರ್ಗಿವ್. ಹೌದಾ? ಅದರಿಂದನೂ ಕೂಡ ಸಾಕಷ್ಟು ನೋವು ಅನುಭವಿಸ್ತಾ ಇರ್ತಾರೆ. ಅಲ್ಲಿ ಆ ಸಿಚುವೇಶನ್ಗೆ ಏನು ನೋವು ಇರಲ್ಲ, ಬಟ್ ಆ ವ್ಯಕ್ತಿಯಿಂದ ಆಗಿದೆ ಅನ್ನೋ ಒಂದು ಕಲ್ಪನೆ ಇರ್ಬೋದು, ನಿಜ ಫರ್ಗಿವ್ ಅದು ಮಾಡಕ್ಕಾಗಲ್ಲ. ಬದಲಾವಣೆ ಬಂದಿದೆ, ಸ್ವೀಕರಣೆ ಆಗಿದೆ, ರಿಸೆಂಟ್ಮೆಂಟ್ ಇಲ್ಲ, ಏನೇ ಆದ್ರೂ ಅದನ್ನ ನಾನು ಮರೆಯಲ್ಲ, ಆ ವ್ಯಕ್ತಿನ ನಾನು ಮರೆಯಲ್ಲ. ಈ ತರ ಅಂದ್ರೆ ಬಹಳಷ್ಟು ಜನ ಆ ಸಿಚುವೇಶನ್ಗಳನ್ನ ನೆನಪಿಟ್ಕೊಳ್ಳೋದು ಒಂದು ಈಗೋಯಿಸ್ಟಿಕ್ ಇಶ್ಯೂ ಮಾಡ್ಕೊಂಡ್ರೆ, ಪ್ರೆಸ್ಟೀಜ್ ಇಶ್ಯೂ ಆಗ್ಬಿಟ್ಟಿದೆ. ಅದು ಏನೇ ಆದ್ರೂ ನಾನು ಅದನ್ನ ಮರೆಯಕ್ಕಾಗಲ್ಲ, ಅದು ಡಿಸಿಷನ್, ಲೈಫ್ ಲಾಂಗ್ ನಾನು ಮರೆಯಲ್ಲ ಅನ್ನೋ ಒಂದು ಡಿಸಿಷನ್ ತಗೊಂಡ್ಬಿಟ್ಟಿದ್ದಾರೆ. ನಾನು ಮರಿಬಾರ್ದು ಅನ್ನೋದು ಅವ್ರದೇ ಸ್ವಂತ ಇಚ್ಛೆ ಅದು. ಅದಕ್ಕೆ ಬಟ್ ಅದರಿಂದ ಹಾನಿ ಎಷ್ಟಿದೆ ಅನ್ನೋದನ್ನ ನಾವು ನೋಡಿದ್ವಿ. ಅಂದ್ರೆ ಬಹುಶಃ ಹಾನಿಗಳ ಗೊತ್ತಿರೋದಿಲ್ಲಲ್ಲ, ಅದ್ರ ಬಗ್ಗೆ ನಾವು ವಿಚಾರ ಮಾಡೋದಿಲ್ಲ. ಹಂಗಾಗಿ ಬಹಳಷ್ಟು ಅವಕಾಶ ಕೊಡ್ಲಾರ್ದಕ್ಕೆ ಅದನ್ನ ಉಳಿಸ್ಕೊಂಡ್ಬಿಟ್ಟಿರ್ತೀವಿ. ಅದಕ್ಕೆ ಮೊದಲನೇದಾಗಿ ಇದೊಂದು ಇಗೋಯಿಸ್ಟಿಕ್ ಡಿಸಿಷನ್ ಅಷ್ಟೇ, ಇಗೋಯಿಸ್ಟಿಕ್ ಡಿಸಿಷನ್. ಮತ್ತೆ ಇಗೋ ಏನ್ ಮಾಡ್ಬಿಡ್ತದಂತಂದ್ರೆ ಮನುಷ್ಯನಿಗೆ ಅಹಂ ಬೆಳವಣಿಗೆಗೆ ಎಲ್ಲಾ ದಾರಿಗಳನ್ನ ಬಂದ್ ಮಾಡ್ಬಿಡ್ತದೆ. ಯಾವಾಗ ವ್ಯಕ್ತಿ ನಾನು ಮಾಡ್ತಾ ಇರೋದು ಕರೆಕ್ಟು, ನನಗೆಲ್ಲ ಗೊತ್ತಿದೆ ಅಂತ ಅನ್ಕೊಂಡ್ಮೇಲೆ ಅವನಿಗೆ ಹೊಸ ದಾರಿಗಳು ಕಾಣೋದೇ ಇಲ್ಲ. ಅವನಿಗೆ ಹೊಸ ದಾರಿಗಳೆಲ್ಲ ಮುಚ್ಚಿರೋ ಹಾಗೆ ಕಾಣಿಸ್ತದೆ. ತಾನೇನ್ ಕಲ್ತಿರ್ತಾನೋ ಅದು ನಿಂತ ನೀರ್ ಇದ್ದಾಗೆ. ನಿಂತ ನೀರು ಹರಿಲಿಲ್ಲ ಅಂತಂದ್ರೆ ಹೇಗೆ ಅಲ್ಲಿ ಕೊಳಚೆ ಮತ್ತು ಗಲೀಜ ಎಲ್ಲಾ ತರದ ಕೀಟಾಣುಗಳು ಬೆಳಿತಾವಲ್ಲ, ಹಾಗೇನೆ ಮನುಷ್ಯನಲ್ಲೂ ಸಹಿತ ನಾನ್ ತಿಳ್ಕೊಂಡಿರೋ ಸಾಕಷ್ಟಿದೆ, ನಾನು ರೈಟ್ ಡಿಸಿಷನ್ ತಗೊಂಡಿದ್ದೀನಿ, ನಂಗೆ ಕ್ಷಮೆ ಮಾಡೋದಿಲ್ಲ ಅಂದ್ರೆ ಮಾಡೋದಿಲ್ಲ, ನಾ ಅದನ್ನ ಮರೆಯುವುದಿಲ್ಲ ಅಂದ್ರೆ ಮರೆಯುವುದಿಲ್ಲ ಅಂತ ಅವುಗಳನ್ನ ಇಟ್ಕೊಂಡಾಗ ಏನಾಗ್ಬಿಡ್ತದೆ, ಅಲ್ಲಿ ಈರ್ಷೆ ಬೆಳೀತದೆ. ಅವು ಹುಳಗಳೇ, ನಿಂತ ನೀರಿನಲ್ಲಿ ಹೇಗೆ ಹುಳ ಬೆಳೀತಾವ, ದ್ವೇಷ ಬೆಳೀತದೆ, ತಿರಸ್ಕಾರ ಬೆಳೀತದೆ. ಈಗಿಲ್ಲ, ಬಟ್ ಮುಂದೆ ಹೋದಂತೆ ಬೆಳೀತದೆ. ಅಷ್ಟೇ ಅಲ್ಲ, ಅವುಗಳು ಬೆಳೀಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು ಗೋಡೆ ಆದ್ರೂ ಬೆಳೀತದೆ. ಆ ಪ್ರೇಮದ ಸಂಬಂಧ, ಅದೊಂದು ರಿಲೇಶನ್ಶಿಪ್ ಅಲ್ಲಿ ಏನೊಂದು ಬಾಂಧವ್ಯ ಇರಬೇಕು. ನಾವು ಒಬ್ರನ್ನೊಬ್ರು ನೋಡಿದಾಗ ಏನೊಂದು ಅದೊಂದು ಒಳ್ಳೆ ಫೀಲಿಂಗ್ ಬರ್ಬೇಕು, ಒಂದು ಲೈಟ್ ಅಲ್ಲಿ ಬರ್ಬೇಕು, ಲೈಟ್ನೆಸ್ ಬರಬೇಕು. ಅದು ಬರುದಿಲ್ಲ. ನಾವೀಗ ವಿಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಒಬ್ರನ್ನೊಬ್ರು ಭೇಟಿ ಆದ್ಮೇಲೆ ನಾನ್ ಮಾತಾಡ್ಸ್ಲೋ ಬೇಡೋ, ಮೊನ್ನೆನೆ ಹಿಂಗಾಗಿದೆ, ಏನ್ ಅನ್ಕೊಳ್ತಾರೇನೋ, ಈ ತರ ಎಲ್ಲ ನಮ್ಗೆ ಕ್ವಶನ್ಸ್. ಮನುಷ್ಯನ್ ನೋಡಿದ್ರೆ ಅದು ಹಿಂದೆ ಏನೇನಾಗಿತ್ತು ಅದೆಲ್ಲ ಅದೇ ಎಷ್ಟೋ ಒಳ್ಳೇದು ಮಾಡಿರ್ಬೋದು. ಬಿಕಾಸ್ ವಿ ಡೋಂಟ್ ವಾಂಟ್ ಟು ಫಾರ್ಗೆಟ್ ಅಲ್ಲ, ದಟ್ ಈಸ್ ಮೈ ಓನ್ ಡಿಸಿಷನ್. ಅದಕ್ಕೆ ನಾವು ಮರಿಲಾರ್ದಿರೋ ನನ್ನ ಡಿಸಿಷನ್ಕ್ಕೆ ನಾ ಏನೇನ್ ಕಳ್ಕೊಳ್ತಾ ಇದೀನಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾವು ಬಹಳಷ್ಟು ಕಳ್ಕೊಳ್ತಾ ಇದೀವಿ. ಮುಂದೆ ಆ ವ್ಯಕ್ತಿಯಿಂದ ಆಗ್ತಕ್ಕಂತಹ ಸಿಗುವಂತ ಪ್ರೀತಿ ಆಗ್ಲಿ, ಸಹಕಾರ ಆಗ್ಲಿ, ಮತ್ತೆ ನಾವ್ ಎಷ್ಟೋ ಸಾರಿ ಯಾವ್ದೋ ಸಿಚುವೇಶನ್ ಇಂದ ಬಂದು ಒಬ್ಬ ವ್ಯಕ್ತಿ ಎದುರುಗಡೆ ಬಂದ ಒಂದ್ ಕ್ಷಣದಲ್ಲಿ ನಾವು ಫ್ರೆಶ್ ಆಗ್ಬಿಟ್ಟಿರ್ತೀವಿ. ಅವ್ರ ಹೊಸ ವಿಚಾರಗಳಿಂದ, ಅವ್ರದ್ದೊಂದು ಹೊಸ ಚೈತನ್ಯತೆಯಿಂದ ಆ ಎನರ್ಜಿ ನಮ್ಗೆ ಸಿಗ್ತಿರ್ತದೆ. ಆ ಎನರ್ಜಿ ಎಲ್ಲ ನಾವು ಕ್ಲೋಸ್ ಮಾಡ್ಕೊಂಡಂಗೆ. ವ್ಯಕ್ತಿಯನ್ನಷ್ಟೇ ಕ್ಲೋಸ್ ಮಾಡ್ಕೊಳ್ಲಿಲ್ಲ ನಾವು, ನಾನು ಮರೆಯುವುದಿಲ್ಲ ಅಂತ. ಆದ್ರೆ ನಾವೇನ್ ಮಾಡಿದ್ವಿ, ಅವರಿಂದ ನಮಗೇನ್ ಸಿಗ್ಬೇಕು, ನಮ್ಮಿಂದ ಅವ್ರಿಗೇನ್ ಸಿಗ್ಬೇಕು ಅದನ್ನೂ ಸಹಿತ ನಾವು ಕ್ಲೋಸ್ ಅಂದ್ರೆ ಪ್ರಗತಿಯ ಅನೇಕ ದಾರಿಗಳನ್ನ ನಾವು ಬಂದ್ ಮಾಡ್ಕೊಂಡ್ವಿ. ಅದಕ್ಕೆ ನಾವೀಗ ಥಿಂಕ್ ಮಾಡ್ಬೇಕಾ, ನಾನ್ ಪ್ರೋಗ್ರೆಸ್ ಮಾಡ್ಬೇಕು ಅಥವಾ ಬೇಡ ಲೈಫಲ್ಲಿ, ನಾನ್ ಮುಂದುವರಿಬೇಕೋ ಬೇಡ, ಅಥವಾ ನಾನು ಹೊಸದೇನಾದ್ರೂ ಪಡ್ಕೊಳ್ಬೇಕೋ ಅಥವಾ ಇಷ್ಟೇ ಸಾಕು. ಇದು ಇಟ್ ಇಸ್ ಮೈ ಓನ್ ಡಿಸಿಷನ್. ಆ ಡಿಸಿಷನ್ ನಾನು ಹೇಗ್ ಮಾಡಿದೆ, ಇದು ಡಿಸಿಷನ್ ನಾನೇ ಮಾಡ್ಬೇಕಲ್ಲ. ಅದಕ್ಕೆ ನನಗೆ ಏನಾದ್ರೂ ಹೊಸದ್ ಬೇಕು, ಈಗೇನ್ ಪಡ್ಕೊಳ್ತಾ ಇದ್ದೀನಿ ಇದಕ್ಕಿಂತ ಹೆಚ್ಚಿಗೆ ಅಮೂಲ್ಯವಾಗಿರ್ತಕ್ಕಂಥದ್ದು ಡೀಪರ್ ಥಿಂಗ್ ನಮ್ಗೆ ಏನಾದ್ರೂ ಬೇಕಂದ್ರೆ ನಾನು ನ್ಯಾಚುರಲಿ ನಾನೇ ನನ್ನ ಡಿಸಿಷನ್ ಚೇಂಜ್ ಮಾಡ್ಕೊಳತೀನಿ. ಅಂದ್ರೆ ನಾನು ಮರಿಲಿಕ್ಕೆ ರೆಡಿ ಆಗ್ಬಿಡ್ತೀನಿ. ಅದಕ್ಕೆ ಇನ್ನು ಫಾರ್ಗೆಟ್, ಆಮೇಲೆ ಫಾರ್ಗಿವ್. ಅವಾಗ ನಮಗ ನಾವು ಮರಿಲಿಕ್ಕೆ ರೆಡಿ ಆದಾಗ ಫಾರ್ಗಿವ್ ಮಾಡೋದು ಬಹಳ ಈಜಿ ಆಗ್ಬಿಡ್ತದೆ. ಯಾಕಂದ್ರೆ ದಯವೇ ಧರ್ಮಕ್ಕೆ ಮೂಲ ಅಂತ. ಧರ್ಮ ಅಂತಂದ್ರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಇಸಾಯಿ ಎಲ್ಲ. ಧರ್ಮ ಅಂತಂದ್ರೆ ಪ್ರೇಮ, ಶಾಂತಿ, ಆತ್ಮದ ಮೂಲ ಗುಣಗಳು ಇವೆಲ್ಲ.
ಅದಕ್ಕೆ ನಮಗೆ ಯಾವಾಗ ಹೃದಯದಲ್ಲಿ ಫಾರ್ಗ್ಯೂ ಮಾಡಬೇಕು, ದಯಾ ತೋರಿಸ್ಬೇಕು ಅಂತ ವಿಚಾರ ಬರ್ತದೋ, ಆ ವಿಚಾರ ಬರೋಕ್ಕಿಂತ ಮುಂಚೆ ನಮಗೆ ಪ್ರೇಮ ಬಂದಿರ್ತದೆ, ಧರ್ಮ ಬಂದಿರ್ತದೆ. ಅಥವಾ ನಾವು ವಿಚಾರ ಮಾಡಿದ್ಮೇಲೂ ಕೂಡ ನಮ್ಮಲ್ಲಿ ಧರ್ಮದ ಜಾಗೃತಿ ಆಗ್ತದೆ. ನಾವು ಹೋಗ್ಲಿ ಬಿಡಪ್ಪ, ನಾವು ಕ್ಷಮೆ ಮಾಡೋಣ ಅಂತಂದ್ರೆ ಆಯ್ತು, ಪ್ರೀತಿಯಿಂದ ಇರೋಣ ಅಂದಂಗೆ, ಶಾಂತಿಯಿಂದ ಇರೋಣ ಅಂತಂದಂಗೆ, ಆಯ್ತು ಇನ್ನು ಕೂಡಿ ಬದುಕೋಣ, ಆನಂದದಿಂದ ಇರೋಣ ಅಂತ ನಾನು ಡಿಸಿಷನ್ ಮಾಡ್ದಂಗೆನೆ ಅದು. ಅದಕ್ಕೆ ನಾವು ಯಾವಾಗ್ಲೂ ಅದಕ್ಕೆ ನಮ್ಮ ಲೈಫಿನ ಏಮ್ ಏನಿದೆ ಅದನ್ನ ಮರಿಬಾರ್ದು ಅಂತ. ನಾವು ಲೈಫ್ ಎದಕ್ಕೆ, ನಮ್ಮ ಲೈಫ್ ಎಷ್ಟು ಶಾರ್ಟ್ ಇದೆ, ನಮಗೆ ಕೊಟ್ಟಿರ್ತ ಅಥವಾ ನಮಗೆ ಲೈಫಿನಲ್ಲಿ ಬರ್ತಕ್ಕಂಥ ಒಂದು ಹಂತಗಳೇನಿವೆ ಅವು ಎಷ್ಟು ಶಾರ್ಟ್ ಇದೆ. ನಮ್ಮ ಚೈಲ್ಡ್ಹುಡ್ ಎಷ್ಟು ಶಾರ್ಟ್, ಅದರಲ್ಲಿ ನಮ್ಮ ಯುವಾವಸ್ಥೆ ಮತ್ತೆ ಶಾರ್ಟರ್, ಮತ್ತು ಅಷ್ಟರಲ್ಲಿ ಮತ್ತು ಎಲ್ಲ ಹಂತಗಳನ್ನು ನಾವು ಕ್ರಾಸ್ ಮಾಡಿ ಸ್ಟೂಡೆಂಟ್ ಲೈಫ್ ಶಾರ್ಟರ್, ಮತ್ತು ನಾವು ಹೀಗೆ ಒಂದೊಂದೇ ನಾವು ನೌಕರಿ ಮಾಡೋದು ಎಷ್ಟು ವರ್ಷ ಒಂದು ಜಾಗದಲ್ಲಿ ನಮ್ಗೆ ಗೊತ್ತಿಲ್ಲ. ಹೌದು, ಹಾಗೆ ನಾವು ಬಾಡಿಗೆ ಮನೆಯಲ್ಲಿದ್ದೀವಿ, ಈ ಏರಿಯಾದಲ್ಲಿ ನಾವು ಎಷ್ಟು ಸಮಯ ಇರ್ತೀವಿ ನಮ್ಗೆ ಗೊತ್ತಿಲ್ಲ. ಇದನ್ನೆಲ್ಲ ನಾವು ನೆನಪಿಟ್ಕೊಂಡ್ವಿ ಅಂತಂದ್ರೆ ಅಂದ್ರೆ ನಮಗೆ ನಾವು ಫಾರ್ಗೆಟ್ ಮಾಡಿ ಲೆಟ್ ಅಸ್ ಲಿವ್ ಅಂತ ಲೆಟ್ ಗೋ ಮಾಡೋದು ಈಸಿ ಆಗಿಬಿಡ್ತದೆ. ನನ್ನ ಮುಂದಿನ ಪ್ರಶ್ನೆ ಅದೇ ಆಗಿತ್ತು. ಈಗ ಕ್ಷಮೆ ಮಾಡ್ತಾರೆ, ಹಿಂದಿನ ಮರೀತಾರೆ, ಎಲ್ಲ ಇರುತ್ತೆ. ಆದರೂ ದಿನಕ್ಕೊಂದ್ಸತಿ ಅಯ್ಯೋ ಅದೇ ಜಾಗ ಚೆನ್ನಾಗಿತ್ತು, ಅದೇ ಆಫೀಸ್ ಚೆನ್ನಾಗಿತ್ತು, ಅದೇ ಮನೆ ಚೆನ್ನಾಗಿತ್ತು, ಎಲ್ಲ ಹೋಗಿದೆ, ಏನು ನೋವಿಲ್ಲ, ರಿಸೆಂಟ್ಮೆಂಟ್ ಇಲ್ಲ. ಆಮೇಲೆ ಅಲ್ಲಿ ಏನೋ ಒಂದು ಆಫೀಸ್ನಲ್ಲಿ ತೊಂದರೆ ಆಗಿದ್ರು ಕೂಡ ಆ ಮನುಷ್ಯನನ್ನು ಮರೆತು ಕ್ಷಮಿಸಿದ್ದಾರೆ. ಆದರೆ ದಿನಕ್ಕೊಂದು ಸಾರಿ ಆದರೂ ಅದು ನೆನಪಾಗುತ್ತೆ. ಅದು ಅಟ್ಯಾಚ್ಮೆಂಟ್ ಆ ಒಂದು ಜಾಗಕ್ಕೆ, ಆ ಒಂದು ಪೊಸಿಷನ್ಗೆ ಇರ್ಬೋದು, ಆ ಒಂದು ರಿಲೇಷನ್ಗೆ ನಾವು ಲೆಟ್ ಗೋ ಮಾಡಲ್ಲ. ಅದನ್ನ ಹಿಡ್ಕೊಂಡು ಅಂಟ್ಕೊಂಡು ಅದ್ರ ಜೊತೆ ಕೂತ್ಕೊಂಡು ಅದರಿಂದ ಆಗುವ ನಷ್ಟಗಳು, ಅದರಿಂದ ಆಚೆ ಹೇಗೆ ಬರಬೇಕು? ಅದರಿಂದ ನಷ್ಟಗಳು, ಈಗ ಒಂದು ಜಾಗವನ್ನ, ಈಗ ನಾವು ಚೇರ್ ಮೇಲೆ ಕೂತ್ಕೊಂಡಿದ್ದೀವಲ್ಲ, ಆ ಚೇರ್ ಸಮೇತನೇ ನೀವು ಎದ್ದು ಆಚೆ ಹೋಗ್ರಿ ಅಂತಂದ್ರೆ ಈಸಿ ಆಗ್ತದ? ಕಷ್ಟ ಅಲ್ಲ, ಆಗುತ್ತೆ, ಬಟ್ ತುಂಬಾ ಕಷ್ಟ. ಹೋಲ್ಡಿಂಗ್ ದ ಚೇರ್, ಅದನ್ನ ನೀವು ಚೇರ್ ತಗೊಂಡ್ ಬನ್ರಿ ಅಂತಂದ್ರೆ ನಾವು ಒಂದು ಕೈಯಲ್ಲಿ ಚೇರ್ ಅದನ್ನ ತೆಗೆದುಕೊಂಡು ಹೋಗ್ಬೋದು, ಫಾಸ್ಟ್ ಆಗಿ ನಾವು ನಡಿಬಹುದು, ಓಡಬಹುದು, ಹೊತ್ಕೊಂಡು ಹೋಗ್ಬೋದು, ಈಸಿ ಆಗುತ್ತೆ. ಹಾಗೆ ನಾವು ಹಿಡ್ಕೊಂಡಿರ್ತಕ್ಕಂಥ ಸ್ಥಾನ, ಪೊಸಿಷನ್, ವ್ಯಕ್ತಿ, ಇವೆಲ್ಲ ಅವು ಕೂಡ ಚೇಂಜ್ ಆಗ್ತದೆ ಅನ್ನೋದು ನಮಗ್ ಮೊದಲಿಗೆ ಅರಿವು ಮಾಡ್ಕೋಬೇಕಾಗಿದೆ. ಅದೇ ರಿಯಲೈಸೇಷನ್ ಬೇಕು. ಸೊ ನಥಿಂಗ್ ಇಸ್ ಪರ್ಮನೆಂಟ್ ಅಂತ ಮೊದಲೇ ನಾವು ತಿಳ್ಕೋಬೇಕು. ಅದು ಕೂಡ ಚೇಂಜ್ ಆಗುತ್ತೆ, ಮನುಷ್ಯ ಚೇಂಜ್ ಆಗ್ತಾ ಇರ್ತಾನೆ, ಮತ್ತೆ ಅಲ್ಲಿದ್ದಂತಹ ಸಿಚುವೇಶನ್ಸ್ನು ಕೂಡ ಚೇಂಜ್ ಆಗಿರ್ತದೆ, ಆ ಪ್ಲೇಸು ಚೇಂಜ್ ಆಗಿರ್ತದೆ. ಅದಕ್ಕೆ ಅದನ್ನ ಫಸ್ಟ್ ನಾವು ಸ್ವೀಕಾರ ಮಾಡೋದು ಒಂದು. ಎರಡನೇ ಹಂತದಲ್ಲಿ ನಾನು ಹೊಸ ಜಾಗಕ್ಕೆ ಹೋದಾಗ, ಹೊಸ ಮನುಷ್ಯರ ಜೊತೆಗೆ ಬೆರೆತಾಗ ಏನಾಗ್ತದಂದ್ರೆ, ಮೊದಲೇನು ನನ್ನ ಶಕ್ತಿಗಳು ಬೆಳೆದಿದ್ದು ಅಥವಾ ಒಳಗಿರ್ತಕ್ಕಂಥ ಶಕ್ತಿಗಳು ಅಥವಾ ನನ್ನ ಏನು ಇಂಟರ್ನಲ್ ಪವರ್ಸ್ ಇವೆ, ನನ್ನ ಪ್ರತಿಭೆಗಳಿವೆ, ಟ್ಯಾಲೆಂಟ್ಸ್ ಇವೆ, ಏನು ಡೆವಲಪ್ ಆಗಿದ್ದು, ಅದಕ್ಕಿಂತ ಜಾಸ್ತಿ ಡೆವಲಪ್ಮೆಂಟ್ ಇನ್ನೊಂದು ಕಡೆ ಆಗ್ತದೆ. ಈಗ ಸಿಚುವೇಶನ್ ಬೇರೆ ಆಯ್ತು, ವ್ಯಕ್ತಿ ಬೇರೆ ಆದ, ಪರಿಸ್ಥಿತಿಗಳು ಬೇರೆ ಆದವು, ಸಮಯನೂ ಬೇರೆ ಆಯ್ತು, ಅಂದಮೇಲೆ ನಮ್ಮಿಂದ ಡಿಮಾಂಡನು ಬೇರೆ ಆಯ್ತು. ಅದೆಲ್ಲ ಡಿಮಾಂಡ್ಸ್ ನಮ್ಮಿಂದ ಎಕ್ಸ್ಪೆಕ್ಟೇಷನ್ಸನ್ನೇ ಬೇರೆ ಆದವು. ಅಂದಾಗ ನಾನು ಪರ್ಫಾರ್ಮರ್ ಆಗಿ ನಾನು ಕೊಡಬೇಕಾದಂಥವ, ನಾನು ಹೊಸ ಹೊಸ ಕಲೆಗಳನ್ನು ಕಲಿಬೇಕಾಗ್ತದೆ, ಹೊಸ ವಿಶೇಷತೆಗಳನ್ನು ನನ್ನಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದೆ. ನಾವು ಮೊದಲಿನಂತೆ ಬದುಕಿದ್ರೆ ಹೊಸ ಜಾಗದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಹುಶಃ ಯಾರು ಹೊಸದನ್ನ ಕಲೀಲಿಕ್ಕೆ ಇಷ್ಟಪಡೋದಿಲ್ವೋ, ಹೊಸದನ್ನ ಕಲಿಬೇಕು ಅನ್ನುವಂಥ ಪರಿಶ್ರಮ ಯಾರಿಗೆ ಬೇಡಾಗಿದೆ ಅವರು ಹಳೇದನ್ನೇ ಇಷ್ಟಪಡ್ತಾರೆ. ಹಳೆ ಜಾಗವನ್ನು, ಹಳೆ ಪೊಸಿಷನ್ ಅನ್ನ ಅಲ್ಲಿ ಅಂಟ್ಕೊಂಡು ಕೂಡ್ಬೇಕು ಅಂತ ಅನ್ಸುತ್ತೆ. ಇಲ್ಲ ಅಂತಂದ್ರೆ ಯಾರು ಕ್ರಿಯೇಟಿವ್ ಆಗಿರ್ತಾರೆ, ಯಾರ ಪರಿಶ್ರಮ ಜೀವಿ ಇರ್ತಾರ, ಯಾರು ಹೊಸದನ್ನ ಕಲೀಲಿಕ್ಕೆ ಅವ್ರ ಅವಕಾಶಗಳನ್ನು ಕಾಯ್ತಿರ್ತಾರ, ಅಂಥವರಿಗೆ ಹೊಸದು ಪದೇ ಪದೇ ಅವ್ರು ಸ್ವೀಕಾರ ಮಾಡಲಿಕ್ಕೆ ಇಚ್ಛೆ ಪಡ್ತಾರೆ. ಮತ್ತು ಹಾಗೂ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಲೆಟ್ ವಿಸ್ಡಮ್ ಕಮ್ ಫ್ರಮ್ ಆಲ್ ಸೈಡ್ಸ್ ಅಂತ ಹೇಳಿ. ಅಂದರೆ ಕೀಪ್ ಯುವರ್ ವಿಂಡೋಸ್ ಓಪನ್ ಅಂದರೆ ಜ್ಞಾನವನ್ನು ನಾವು ಎಷ್ಟು ಕಡೆಯಿಂದ ನಾವು ತೆಗೆದುಕೊಳ್ಬೋದು, ಜೀವನದ ಎಷ್ಟು ಕಡೆ ನಾವು ತಿರುಗಾಡ್ತೀವಿ. ಅದಕ್ಕೆ ಹೇಳ್ತಾರಲ್ಲ, ಕೋಶ ಓದ್ರಿ ಇಲ್ಲ ದೇಶ ನೋಡ್ರಿ ಅಂತ ಹೇಳಿ. ಹಾಗೆ ನಾವು ಚೇಂಜ್, ಒಂದು ಪ್ಲೇಸ್ ಅಥವಾ ಒಂದು ಜಾಬ್, ಯಾವುದೇ ರೀತಿ ನಮ್ಮಲ್ಲಿ ಚೇಂಜಸ್ ಬಂದಾಗ ನ್ಯಾಚುರಲ್ ಆಗಿ ನಾವೊಂದು ಸ್ವೀಕರಿಸೋದ್ರಲ್ಲಿ ನಮ್ಮದೇ ಪ್ರಗತಿ ಇದೆ. ಪ್ರತಿಭಾ ಅವರೇ, ನಿಮ್ಮ ಟೈಮ್ ತಗೊಂಡು ನಮಗೆ ಬಂದು ಇಷ್ಟೆಲ್ಲ ಹೇಳ್ಕೊಟ್ರಿ, ನಿಮಗೆ ತುಂಬ ಧನ್ಯವಾದಗಳು. ಓಂ ಶಾಂತಿ. ನೋಡಿದ್ರ ವೀಕ್ಷಕರೇ, ಇಷ್ಟೊತ್ತವರೆಗೂ ಪ್ರತಿಭಾ ಬಹನವರು ಎಷ್ಟು ಚೆನ್ನಾಗಿ ನಮಗೆ ಈ ರಿಸೆಂಟ್ಮೆಂಟ್, ಹೇಗೆ ನಾವು ಕ್ಷಮೆ ಮಾಡಬೇಕು,
ಹೇಗೆ ಎಲ್ಲ ವಿಷಯವನ್ನು ಅಥವಾ ವ್ಯಕ್ತಿಗಳನ್ನು ನಾವು ಮರಿಬೇಕು, ಆಮೇಲೆ ಹೇಗೆ ನಾವು ಗಟ್ಟಿಯಾಗಿ ಹಿಡ್ಕೊಂಡಿರುವಂಥ ಎಲ್ಲ ನೋವುಗಳನ್ನಾಗಲಿ ಪರಿಸ್ಥಿತಿಗಳನ್ನಾಗಲಿ ಹೇಗೆ ಬಿಡಬೇಕು ಅಂತೆಲ್ಲ ಹೇಳಿಕೊಟ್ರು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ವೀಕ್ಷಕರೇ, ನಮಸ್ಕಾರ.